ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಸುತೆಯ ಪೋಷಿಸಿ ಬೆಳೆಸಿ ಧನ ಕನಕದೊಡನ್ ಅವಳನ್ ಇತರ ಗೃಹ ಕಿತ್ತು ನೀಂ ಕೇಳುವ ಮುಯ್ಯೇನು, ಪ್ರತಿಫಲವು ಬೇರೇಕೆ, ಸುಕೃತಕದು ತಾನೇ ಫಲ, ಹಿತ ಮನದ ಪಾಕಕದು ಮಂಕುತಿಮ್ಮ. 497ನೇ ಕಗ್ಗ. ಸುತೆಯ ಮಗಳನ್ನು ಪೋಷಿಸಿ ಬೆಳೆಸಿ ಧನ ಕನಕದ ಜೊತೆಗೆ ಅವಳನ್ನು ಇತರ ಗೃಹಕ್ಕಿತ್ತು, ಅದೆಲ್ಲ ಕೊಟ್ಟು ದ ಬೆಸ್ಟ್ ಥಿಂಗ್ಸ್ ಕೊಟ್ಟು ಮಗಳಿಗೆ ಇನ್ನೊಂದು ಮನೆಗೆ ಚೆನ್ನಾಗಿ ಮದುವೆ ಮಾಡಿಕೊಟ್ಟು ಎಲ್ಲ ಮಾಡಿ, ನೀನು ಕೇಳುವ ಮುಯ್ಯೇನು, ತಂದೆ ತಾಯಿಯಾಗಿ ಇಷ್ಟೆಲ್ಲ ಮಾಡಿದೆ, ನಾನು ಅವಳನ್ನು ಸಾಕಿ ಬೆಳೆಸಿ ಎಲ್ಲ ಮಾಡಿದೆ, ನನಗೇನು ಸಿಕ್ತು ಅಂತ ಯಾವ ತಂದೆ ತಾಯಿನೂ ಕೇಳಲ್ಲ. ಪ್ರತಿಫಲವು ಬೇರೇಕೆ, ಆ ಪ್ರಕ್ರಿಯೆಯೇ ಪ್ರತಿಫಲ. ಆ ಮಗುವನ್ನು ಬೆಳೆಸಿ ಸಾಕಿ ಮುದ್ದು ಮಾಡಿ ನ್ಯೂಟ್ರಿಷಿಯಸ್ ಆಗಿರೋದು ಏನನ್ನೋ ತಿನ್ನಿಸಿ ಅವಳು ಕೇಳಿದ್ದನ್ನು ಕೊಡಿಸಿ ಬೆಳೆಸಿ ಏನೇನೋ ಬೆಸ್ಟ್ ವರವನ್ನು ಹುಡುಕಿ ಮದುವೆ ಮಾಡಿ ಕಳಿಸೋ ಆ ಪ್ರಕ್ರಿಯೆಯೇ ದಟ್ ಇಟ್ ಸೆಲ್ಫ್ ಇಸ್ ಅ ಗಿಫ್ಟ್. ಮತ್ತು ಅದಕ್ಕೆ ಅದೆಲ್ಲ ಮಾಡಿದ್ದೀನಿ, ನನಗೆ ಗಿಫ್ಟ್ ಬೇಕು ಅಂತ ಯಾರೂ ಕೇಳಲ್ಲ, ಅದರಲ್ಲಿ ಅರ್ಥವೂ ಇಲ್ಲ. ಸುಕೃತಕದು ತಾನೇ ಫಲ. ನಾವು ಮಾಡುವ ಒಳ್ಳೆಯ ಕೆಲಸಕ್ಕೆ ಆ ಒಳ್ಳೆಯ ಕೆಲಸವೇ ಫಲ, ಅದಕ್ಕೆ ಹೊಸದಾದ ಪ್ರತಿಫಲ ಏನಿಲ್ಲ. ಹಾಗಂತ ನಾವು ಒಳ್ಳೆ ಕೆಲಸ ಮಾಡಿ ಸಂಬಳ ತಗೊಳ್ಳದೆ ದುಡಿಬೇಕು ಅಂತ ಅಲ್ಲ. ಅದಕ್ಕೆ ಅಂತ ಆಗಿರುವಂತಹ ಒಪ್ಪಂದದ ದುಡಿಮೆಯ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ. ನಾವು ಯಾವುದೋ ಒಂದು ಕೆಲಸನ ಚೆನ್ನಾಗಿ ಮಾಡೋದಕ್ಕೆ, ಅಚ್ಚುಕಟ್ಟಾಗಿ ಮಾಡೋದಕ್ಕೆ, ಫಿನಿಶಿಂಗ್ ಕೊಟ್ಟು ಮಾಡೋದಕ್ಕೆ ಮಾಡಿದ ಮೇಲೆ ನಮಗೆ ಸಿಗೋ ಫಲ ಏನು ಅಂದರೆ ಆ ತೃಪ್ತಿ. ಒಂದು ಎಷ್ಟು ನೀಟಾಗಿ ಮಾಡಿದ್ದೀನಿ ನೋಡು ಅಂತ ನಮಗೆ ನಾವೇ ಅದೊಂದು ಆನಂದ ಆಗುತ್ತಲ್ಲ. ತುಂಬ ದಿವಸದಿಂದ ನನಗೆ ಹಾಗಾಗತ್ತೆ. ತುಂಬ ದಿವಸದಿಂದ ಬಟ್ಟೆ ಗೂಡೋ ಕಬೋರ್ಡೋ ಏನೋ ಜೋಡಿಸಿಲ್ಲ, ಎಲ್ಲ ಎಳೆದಾಕ್ಬಿಟ್ಟಿದ್ದೀವಿ, ಎಲ್ಲ ಕಿತ್ತೋಗ್ಬಿಟ್ಟಿದೆ ಎಲ್ಲ ಕಡೆ. ಒಂದು ದಿವಸ ಕೂತ್ಕೊಂಡು ಪುರ್ಸೊತ್ತು ಮಾಡಿಕೊಂಡು ಅದೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿ ಬಟ್ಟೆಗಳನ್ನು ಜೋಡಿಸಿ ಆ ಕಬೋರ್ಡ್ ಜೋಡಿಸ್ಕೋತೀನಿ ಅಂತ ಇಟ್ಕೊಳ್ಳಿ. ಸುಮ್ಮನೆ ಹೋಗ್ತಾ ಬರ್ತಾ ಅದನ್ನು ತೆಗೆದು ನೋಡ್ತಾ ಇರೋದು, ಚೆನ್ನಾಗಿ ಕಾಣುತ್ತೆ, ಎಷ್ಟು ನೀಟಾಗಿದೆಯಲ್ಲ ಈಗ ಅಂತ. ಆ ಸಂತೋಷ ಇದೆಯಲ್ಲ, ಅದೇ ಥೆರಪಿಟಿಕ್, ಅದೇ ನಮಗೆ ಸಂತೋಷ ಕೊಡುತ್ತೆ. ಅದೊಂದು ಮಾತಿದೆ, ಇಟ್ ಈಸ್ ದ ಜರ್ನಿ ವಿಚ್ ಈಸ್ ಇಂಪಾರ್ಟೆಂಟ್, ನಾಟ್ ದ ಡೆಸ್ಟಿನೇಷನ್ ಅಂತ. ನಾವು ಎಷ್ಟೊಂದು ಸಲ ಯೋಚನೆ ಮಾಡ್ತಾ ಇರ್ತೀವಿ, ಈಗೆಲ್ಲೋ ಚಾಮುಂಡಿ ಬೆಟ್ಟ, ತಿರುಪತಿ ಬೆಟ್ಟ ಅಂತ ಇಟ್ಕೊಳ್ಳಿ. ಬಹುಶಃ ಹಿಂದಿನ ಕಾಲದವರು ಅದನ್ನು ಆ ಬೆಟ್ಟ ಹತ್ತಿ ಹೋಗೋ ಆನಂದ ಇದೆಯಲ್ಲ, ಅಲ್ಲಿಂದ ಎಲ್ಲ ಚಿಕ್ಕದಾಗ್ತಾ ಬರುತ್ತೆ, ಇಡೀ ಊರು ಕಾಣಿಸುತ್ತೆ, ಆ ಹಸಿರು, ಆ ತಂಗಾಳಿ, ಆ ತಂಪು, ಅದನ್ನೆಲ್ಲ ಅನುಭವಿಸಿ ಬೆಟ್ಟ ಹತ್ತಿದ ಮೇಲೆ ಆ ಹತ್ತಿದ್ದಕ್ಕೆ ಒಂದು ಸಾರ್ಥಕತೆ ಇರಲಿ ಅಂತ ಅಲ್ಲೊಂದು ದೇವಸ್ಥಾನ ಕಟ್ಟಿದ್ರು ಅಂತ ಅನಿಸುತ್ತೆ ನನಗೆ ಯಾವಾಗಲೂ. ಸೊ ಆ ಜರ್ನಿ ಹೆಚ್ಚು ಎಂಜಾಯ್ ಮಾಡುವಂತಹ ಭಾಗ. ಅದೇ ಥರ ಇದು, ನಾವು ಆ ಕೆಲಸವನ್ನು ಮಾಡೋ ಪ್ರಕ್ರಿಯೆ ಇದೆಯಲ್ಲ, ಅದು ತುಂಬ ಸುಂದರವಾದ್ದು. ನಮಗೆ ಸಿಗುವಂಥ ಧನ್ಯತೆಯ ಭಾವ ಇದೆಯಲ್ಲ, ಈಗ ಚೆನ್ನಾಗಿ ಮಾಡಿದೆ ನಾನು, ಇದನ್ನು ನೀಟಾಗಿ ಮಾಡಿದೆ ನಾನು, ಐ ಡಿಡ್ ಇಟ್ ವೆಲ್ ಅಂತ, ಅದೇ ಪ್ರತಿಫಲ. ಅದಕ್ಕೆ ಮತ್ತೊಂದು ಪ್ರತಿಫಲವನ್ನು ಅಪೇಕ್ಷಿಸುವ ಅಗತ್ಯ ಇಲ್ಲ, ಅದು ನಮಗೆ ಬೇಕಾಗೋದು ಇಲ್ಲ ಆಫ್ಟರ್ ಎ ಪಾಯಿಂಟ್. ನನ್ನ ಮಗಳಿಗೆ ಒಂದು ಸಲ ಸ್ಕೂಲಲ್ಲಿ ಪ್ರಾಜೆಕ್ಟ್ ಅಂತ ಐಪನ್ ಆರ್ಟ್ ಮಾಡಿ ತರಬೇಕು ಅಂತ ಹೇಳಿದರು. ಆ ಪ್ರಾಜೆಕ್ಟ್ ಅವರು ಕೊಡೋವರೆಗೂ ಐಪನ್ ಆರ್ಟ್ ಅಂತ ಒಂದು ಇದೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ಅವಳಿಗೆ ಅದನ್ನು ಹೇಳ್ಕೊಡೋದಕ್ಕೋಸ್ಕರ ನೆಟ್ಟಲ್ಲಿ ನೋಡಿ ಹೋಗಿ ಐಪನ್ ಆರ್ಟ್ ಅಂದ್ರೇನು ಅದೇನು ಅಂತ ತಿಳ್ಕೊಂಡೆ. ಅದನ್ನು ಎಷ್ಟು ಚೆನ್ನಾಗಿದೆ ಇದನ್ನು ನಾನು ಮಾಡಬೇಕು ಅಂತ ಅದಕ್ಕೆ ಬೇಕಾಗಿರೋ ಪರಿಕರಗಳನ್ನೆಲ್ಲ ಹೊಂದಿಸ್ಕೊಂಡು ಅದನ್ನು ಮಾಡೋ ವಿಧಾನನೂ ಯೂಟ್ಯೂಬಲ್ಲೇ ನೋಡಿಕೊಂಡು ನಾನು ಒಂದೆರಡು ಐಪನ್ ಆರ್ಟ್ ಇದನ್ನು ಬರೆದೆ, ಆ ಚಿತ್ರಗಳನ್ನು. ಅದನ್ನು ಯಾರಿಗೂ ನಾನು ತೋರಿಸ್ಲು ಬೇಕಾಗಿಲ್ಲ, ಯಾರು ನೀನು ಕೂತ್ಕೊಂಡು ಬರಿ ಅಂತ ನನಗೆ ಪ್ರಾಜೆಕ್ಟ್ ಕೊಟ್ಟೂ ಇರಲಿಲ್ಲ. ಬಟ್ ಆ ಪ್ರಾಸೆಸ್ ಇದೆಯಲ್ಲ, ಆ ಥರದ್ದೊಂದಿದೆ ಅಂತ ತಿಳ್ಕೊಂಡಿದ್ದು ಸಂತೋಷ. ಇದು ಈ ಥರದ್ದೊಂದು ಭಾಗದ ಜನಗಳು ಮಾಡುವಂಥ ಆರ್ಟ್ ಫಾರ್ಮ್ ಅಂತ ತಿಳ್ಕೊಂಡೆ ಸಂತೋಷ. ಅದನ್ನು ಬರೆಯೋದಕ್ಕೆ ಬೇಕಾಗುವಂಥ ಸ್ಕಿಲ್ನ ನನಗೆ ನಾನೇ ಡೆವಲಪ್ ಮಾಡಿಕೊಂಡಂತಹ ಸಂತೋಷ. ಕೊನೆಯಲ್ಲಿ ಅದನ್ನು ಬಿಡಿಸಿದ ಮೇಲೆ ಬೇರೆಯವ್ರ ಕಣ್ಣಿಗೆ ಅದು ಹೆಂಗಾದರೂ ಕಾಣಿಸಿರಲಿ, ನನ್ನ ಕಣ್ಣಿಗೆ ಅದು ಅತ್ಯುತ್ಕೃಷ್ಟವಾದ ಕಲಾಕೃತಿಯಾಗಿಯೇ ಕಾಣಿಸ್ತು. ಇಂಥದ್ದೊಂದು ನಾನು ಮಾಡಿದೆ ಅನ್ನುವಂತಹ ಆ ಸ್ಯಾಟಿಸ್ಫ್ಯಾಕ್ಷನ್. ಅಲ್ಲಿಂದ ಮುಂದಕ್ಕೆ ಅದೇನಾಯಿತು ಅದು ಯಾವುದೂ ಮ್ಯಾಟರ್ ಆಗೋದಿಲ್ಲ. ಅದನ್ನು ಮಾಡಿದ ಸಂತೋಷ ಇದೆಯಲ್ಲ, ದಟ್ ಈಸ್ ಇಂಪಾರ್ಟೆಂಟ್. ಅದೊಂದು ಕಥೆ ಓದಿದ್ದೆ ನಾನು ಎಲ್ಲೋ,
ಆತ ಒಂದು ಚಿಕ್ಕ ಪಾತ್ರಕ್ಕೆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡೋದಕ್ಕೆ ಒಂದು ಸಣ್ಣ ಪಾತ್ರಕ್ಕೆ ಅಂತ ಕರೆದಿರ್ತಾರೆ. ಅವನೇನಿಲ್ಲ, ಎದುರುಗಡೆ ಒಂದು ಪಾತ್ರ ಬಂದು ಅವನ ಭುಜಕ್ಕೆ ಡಿಕ್ಕಿ ಹೊಡ್ಕೊಂಡು ಹೋಗ್ತಾರೆ. ಆವಾಗ ಅವನು ಅಯ್ಯೋ ಅನ್ನಬೇಕು, ಅಷ್ಟೇ ಪಾತ್ರ ಅದು. ಆತ ಹೋಗ್ತಾನೆ, ಅಯ್ಯೋ ಅಂತಾನೆ. ಅಷ್ಟೊತ್ತಿಗೆ ಲಂಚ್ ಬ್ರೇಕೋ ಏನೋ ಆಗುತ್ತೆ, ಇನ್ನೊಂದು ಶಾಟ್ ಆಮೇಲೆ ತೊಗೊಳ್ಳೋಣ ಅಂತ ಹೇಳ್ತಾರೆ. ಆ ಲಂಚ್ ಬ್ರೇಕ್ ಉದ್ದಕ್ಕೂ ಅವನು ಆ ಅಯ್ಯೋ ಅಂತ ಹೇಳುವ ಎಷ್ಟೆಷ್ಟೋ ವಿಧಾನಗಳನ್ನು ಯೋಚಿಸ್ತಾ ಹೋಗ್ತಾನೆ. ಹೀಗೆ ಅನ್ಬೋದಲ್ಲ, ಅಯ್ಯೋ ಅಂತ ನೋವಿಂದ ಅನ್ನ, ನಾನು ಅಯ್ಯೋ ಅಂತ ಇರಿಟೇಷನ್ನಿಂದ ಅನ್ನ, ಯಾವ ಥರ ಅಯ್ಯೋ ಅಂದೆ ಅಂತ ತನ್ನೊಳಗೆ ತಾನು ಸ್ವಗತ ಹೇಳ್ಕೊಳ್ತಾ ಹೋಗ್ತಾನೆ. ಬೇರೆ ಬೇರೆ ಥರ ಅಯ್ಯೋ ಅನ್ನುವ ವಿಧಾನಗಳನ್ನು ಯೋಚಿಸ್ತಾ ಹೋಗ್ತಾನೆ. ಕೊನೆಯಲ್ಲಿ ಆ ಶಾರ್ಟ್ ಆಗುತ್ತೆ, ಅವನೇನೋ ಅಯ್ಯೋ ಅಂತಾನೆ. ಅವರು ಪೇಮೆಂಟ್ ಕೊಡೋಕ್ಕೆ ಅಂತ ಬರ್ತಾರೆ, ಅಷ್ಟೊತ್ತಿಗೆ ಅವನು ಇರೋದೇ ಇಲ್ಲ. ಅವನು ಹೊರಟ್ಬಿಟ್ಟಿರ್ತಾನೆ ಅಲ್ಲಿಂದ. ಯಾಕೆ ಅಂದರೆ ಅವನಿಗೆ ಆ ಸಂತೃಪ್ತಿ ಸಿಕ್ಬಿಟ್ಟಿರುತ್ತೆ, ಕರೆಕ್ಟಾಗಿ ಅಂದೆ ನಾನು ಇವಾಗ ಅಂತ. ಅದ್ರ ಹಿಂದೆ ಮುಂದೆ ಎಲ್ಲ ವಿಚಾರಿಸ್ಕೊಂಡು ಯಾರೋ ಒಬ್ಬ ರಸ್ತೆಯಲ್ಲಿ ಹೀಗೆ ಅಚಾನಕ್ಕಾಗಿ ಗುದ್ದಿದ್ರೆ ಯಾರ್ದಾದ್ರೂ ರಿಯಾಕ್ಷನ್ ಏನಿರ್ಬೋದು ಅಷ್ಟು ಸಹಜವಾಗಿ ನಾನು ಅಯ್ಯೋ ಅಂದೆ ಅಂತ ಖುಷಿ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಅವನು ಹೊರಟ್ಬಿಟ್ಟಿರ್ತಾನೆ ಅಂತ. ನಾನು ಮೊದಲೇ ಹೇಳಿದ ಹಾಗೆ ನಾವು ಮಾಡಿದ ಕೆಲಸಕ್ಕೆ ಸಂಬಳ ತಗೊಳ್ಳದೇ ಇರಬೇಕು ಅಂತ ಅಲ್ಲ ಇದರ ಅರ್ಥ. ಯಾವ ಪ್ರತಿಫಲ ಕೊಡೋ ಸಂತೋಷಕ್ಕೆ, ನಮ್ಮ ಸಂಬಳ ಕೊಡುವ ಸಂತೋಷಕ್ಕಿಂತ ಹೆಚ್ಚಿನ ಸಂತೋಷ ನಮಗೆ ಸಿಗೋದು ಯಾವಾಗ ಅಂದರೆ ನಮ್ಮ ಕೆಲಸವನ್ನು ನಾವು ತುಂಬ ಚೆನ್ನಾಗಿ ಮಾಡಿ ಅಚ್ಚುಕಟ್ಟಾಗಿ ಮಾಡಿ ಫಿನಿಷ್ ಮಾಡಿದಾಗ ಸಿಗೋ ಆನಂದ. ಆ ಆನಂದ ನೀವೆಲ್ಲರೂ ಅನುಭವಿಸಿರ್ತೀರ. ಮತ್ತೊಮ್ಮೆ 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 ನಾವೆಲ್ಲರೂ ಆ ಆನಂದವನ್ನು, ಆ ಸಂತೃಪ್ತಿಯನ್ನು, ಧನ್ಯತೆಯನ್ನು ಅನುಭವಿಸುವ ಹಾಗಾಗಲಿ. ಪ್ರತಿಫಲವು ಬೇರೆ ಏನೂ ಇಲ್ಲ, ಸುಕೃತಕದು ತಾನೇ ಫಲ. ಆ ಫಲವು ನಮಗೆಲ್ಲರಿಗೂ ಸಿಗ್ತಾ ಹೋಗಲಿ ಅಂತ ಹಾರೈಸ್ತಾ ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.